ಇವಾಗ ತಾನೇ ಕುಲದಲ್ಲಿ ಕೀಳು ಯಾವುದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸೊ ಸಿನಿಮಾ ನಿಮಗೆಲ್ಲ ಟೈಟಲ್ ಎಲ್ಲ ಇದೆ, ಕುಲದಲ್ಲಿ ಕೀಳು ಯಾವುದು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂತೀವಿ. ನಾವು ಆರ್ಕೆಸ್ಟ್ರಾ ಎಲ್ಲ ಮುಗಿದ ತಕ್ಷಣ ನಾವು ಫಸ್ಟ್ ಲಾಸ್ಟ್ ಸಾಂಗು ಇದೇನೇ ಹಾಕ್ತೀವಿ, ಪ್ರತಿಯೊಬ್ಬರು ಕುಣಿತೀವಿ. ಯಾಕಂದ್ರೆ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಈ ಸಾಂಗು ಅವಾಗ ಅಣ್ಣವ್ರು ಮಾಡಿದ್ರು. ಅದೇ ಸಾಂಗ್ ನಾವು ಇವತ್ತಿನವರೆಗೂ ಆಚರಿಸಿದ್ವಿ. ಅದರಲ್ಲಿ ಒಂದು ಟೈಟಲ್ ಬಂದಿದೆ ಅಂದರೆ ತುಂಬ ಒಂದು ವಿಶೇಷ ಟೈಟಲ್ಲು. ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮಡಲೂರು ಮನವರು ಸಿನಿಮಾ ಮಾಡಿದ್ದಾರೆ. ಸೊ ಏನು ಗೊತ್ತಾ ಖುಷಿ, ಅವರು ನಮ್ಮ ಜೊತೆ ಕಾಮಿಡಿ ಗಿಲಾಡಿ ಮಾಡಬೇಕಾದ್ರೆ, ನಾವು ಈವೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಇದೆಲ್ಲ ಇದ್ರ ತುಂಬ ಕಷ್ಟಪಡ್ತಿದ್ದೀವಿ ವ್ಯಕ್ತಿ. ಇವತ್ತು ಹೀರೋ ಆಗಿ ಮಾಡಿರೋದು ತುಂಬ ಖುಷಿ ಆಗ್ತಿದೆ ನಮಗೆಲ್ಲ. ಅಂದರೆ ಹೆಮ್ಮೆ ಥರ ಆಗ್ತಿದೆ. ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ, ನಮ್ಮ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ. ಇವತ್ತು ನೋಡಿದ್ರೆ ಈ ಥರ ಕಟೌಟು ತುಂಬ ಖುಷಿಯಾಗಿ ಒಳ್ಳೇದಾಗಲಿ ಅವ್ರಿಗೆ ಅಂತ ಕೇಳ್ಬಂದೆ. ಅಣ್ಣ ಏನು ಹೇಳ್ಬೇಕಂದ್ರೆ ಕುಲದಲ್ಲಿ ಕೀಳಾದ ಸಿನಿಮಾ ನನಗೆ ಆಗಲ್ಲ ಅಣ್ಣ, ಈ ಥರ ಎಲ್ಲ ಮಾತಾಡೋಕೆ ಬರಲ್ಲ. ಡೈರೆಕ್ಟ್ ಡೈಲಾಗ್ ಅಣ್ಣ ಹೋಗಿ ಅಣ್ಣ ಜೋಶ್ ಇಲ್ಲ, ಒಂದು ಇದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ನೀತಿ, ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ನೀತಿ. ಆದ್ರೆ ಬರೋದೇ ಇಲ್ಲ. ಜಾತಿ ಇದ್ರೆ ಪ್ರೀತಿ ಇದ್ರೆ ಯಾವುದೇ ಜಾತಿ ಮತ ಏನು ಬರೋದೇ ಇಲ್ಲ. ಏನು ಗೊತ್ತಾ ಅಣ್ಣ, ಇವಾಗ ನೋಡಿ ನಾವೆಲ್ಲ ಇವಾಗಲೂ ಅಷ್ಟೇ ಅಣ್ಣ, ಆಲ್ಮೋಸ್ಟ್ ಎಲ್ಲ ಜಗಳದಲ್ಲಿ ನಡೆಯೋದು ನೋಡಿ. ಜಾತಿ ಮತ ತುಂಬಾ ಅದು ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ, ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಳ್ಳೆಯ ಕೆಲವು ಸಿನಿಮಾದಲ್ಲಿ ಒಂದು ಚಿಕ್ಕ ತುಂಬಾ ಆಗಿದೆ ಮ್ಯಾಟ್ರುಗಳು. ಬಟ್ ಒಂದು ಚಿಕ್ಕ ಜನಕ್ಕೆ ಒಂದೇ ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ತೋರಿಸಿದಾರಣ. ತುಂಬಾ ಜನ ತೋರಿಸಿದ್ದಾರೆ, ತುಂಬಾ ಮಸಾಗಿ ಬಂದಿದ್ದಾನ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನೆಲದ ಮೇಲೆ ಇರುತ್ತೆ ಮಣ್ಣು, ಈ ಪ್ರಪಂಚ ಇರೋದು ಎರಡೇ ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು. ಜಾತಿ ಇನ್ನೊಂದು ಹೆಣ್ಣು ಜಾತಿ ಅಷ್ಟೇ, ಬೇರೆ ಯಾವುದು ಇರಲ್ಲ ಅಣ್ಣ. ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರುವಂತ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರು ಪ್ರೀತಿಯಿಂದ ನಾವೇ ಅನ್ಕೋತೀವಿ ಏನಕ್ಕೆ ಈ ಜಾತಿ ಮತ ಬರುತ್ತೆ, ಏನಕ್ಕೆ ಈ ಜಾತಿ ಮತ. ಇನ್ನೂ ಸಿಂಪಲ್ ಆಗಿರ್ತೀವಿ ನೋಡಿ ಅಣ್ಣ, ಊಟ ಇಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ ಅಂತ. ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ, ನೀರಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ. ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ. ಬಟ್ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಜಾತಿ ಮತ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಣ. ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು, ಅದೆಲ್ಲ ತುಂಬಾ ತಪ್ಪಣ. ಅದರಿಂದ ತುಂಬಾ ಪ್ರಾಬ್ಲಮ್ಗಳಾಗ್ತಿದೆ. ಅದು ಸಿನಿಮಾ ವಿಷಯಕ್ಕೆ ಬಂದ್ರೆ ನಿಮಗೆಲ್ಲೂ ಬೋರ್ ಅನ್ಸಲ್ಲ, ಏನಿಲ್ಲ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಎಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅಂದ್ರೆ ಹೆಸರೇಳಕ್ಕೆ ಕಷ್ಟ ಆಗುತ್ತೆ. ಹೆಸರೇಳಕ್ಕೆ 1 ಅವರ್ ಬೇಕೇನೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ಗಳು ಎಲ್ಲ ಹೈಲೈಟ್ ಬಂದಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಮಳಲೂರು ಮನವರು ಹೀರೋ ಆಗಿ ಮಾಡಿರುವಂಥದ್ದು ಹೆಂಗ್ ತೋರಿಸ್ಕೊಂಡಿದ್ದಾರೆ ಅಂದ್ರೆ ನಂಬರ್ ಸ್ಟಾರ್ಟ್ ಆಗೋದು ಹೀರೋ. ಇವತ್ತು ಒಳ್ಳೆ ಸಿನಿಮಾಗೆ ನಮ್ಮ ಮಳಲೂರು ಮನವರಾಗಿದ್ದಾರೆ ಹೀರೋ. ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಹೀರೋ ಆಗಿದ್ದಾರೆ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಬನ್ನಲ್ಲಿರುತ್ತೆ ಗುಲ್ಕನ್ನು. ಅವ್ರು ಮಾಡ್ತಿರೋ ಸಿನಿಮಾದಲ್ಲೆಲ್ಲ ತೆರೆಯಾಗಿ ಕಾಣ್ತಾರೆ ನಮ್ಮ ಅಣ್ಣ ಎಂತ ಏನಣ್ಣ ಮಾಡ್ತಿರೋ ಸಿನಿಮಾಗಳೆಲ್ಲ ಅಣ್ಣ. ಚಿಕ್ಕ ಮಕ್ಕಳೆಲ್ಲ ಯಾರಾದ್ರೂ ಏನಾದ್ರು ಜಾಸ್ತಿ ಮಾತಾಡಿದ್ರೆ, ಯಾರೋ ನೀನು ಅಂತ ಚಿಕ್ಕ ಮಕ್ಕಳು ಕೇಳಿದ್ರೆ ಕರ್ಕೊಂಡ್ ಬಂದ್ಬಿಟ್ಟು ನೋಡಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ತೋರಿಸ್ತೀನಿ. ಫುಲ್ಲು ಭಯ ಪಡ್ಕೊಂಡು ಎಂತ ಸೀನ್ಸ್ ಅಣ್ಣ ಗಾಬರಿ ಆಗ್ಬಿಡ್ತೀರ ಅವ್ರ ಸಿನಿಮಾ. ಇನ್ನೊಂದು ಮಾತಾಡ್ತೀನಿ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ಬರು ಅಂತಾರೆ ಜಯಿ. ಏನೇನು ಆಕ್ಟಿಂಗ್ ಮಾಡಿದ್ದೀರಾ ಇವರಿಬ್ರು ನೋಡಿ ನನಗೆಲ್ಲ ಅಂತಾರೆ ಏನು ಇಷ್ಟ ಇದೆಯೋ ಏನೋ ಅಣ್ಣ. ನಾನು ಇವ್ರ ಮುಂದೆ ನಿಂತ್ಕೊಂಡು ನಾನು ಭಯ ಪಡ್ತಿದ್ದೀನಿ ಅಣ್ಣ. ಅಯ್ಯೋ ಇದ್ರಲ್ಲೆಲ್ಲ ಹೆಂಗ್ ಕಾಣಿಸ್ತಾರೆ ಸಿನಿಮಾದಲ್ಲಿ ನಿಂತ್ಕೊಂಡು ನಾವು ಮಕ್ಕಳ ತರ ಕಾಣಿಸ್ತಾ ಇದೀವಲ್ಲ ಹೆಂಗ್ ಕಾಣಿಸ್ತಾರೆ ಸಿನಿಮಾದ. ಇನ್ನೊಂದು ಮೇನ್ ಮಾತು ಹೇಳ್ಬೇಕಂದ್ರೆ ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಡೆಂಟು. ಕುಲದಲ್ಲಿ ಕೀಳಾದ ಸಿನಿಮಾ ಸೂಪರ್ ಆಗಿದೆ. ಆ ಕಂಟೆಂಟ್ ಸಿನಿಮಾಗಳೆಲ್ಲ ಹೇಳ್ತಾರೆ. ಸಿನಿಮಾ ಒಂದು ಜನ ನೋಡಲ್ಲ. ಕಂಟೆಂಟ್ ಕೊಟ್ಟರೆ ಬಂದೇ ಬರ್ತಾರೆ. ಈ ಸಿನಿಮಾ ನೋಡಿ, ಈ ಮಾತನ್ನ ಬರ್ದಿರ್ಕೊಳ್ಳಿ. ಕುಲದಲ್ಲಿ ಕೀಳಾದ ಸಿನಿಮಾ ಎಂತ ಕಂಟೆಂಟ್ ಅಂದ್ರೆ ನಾಳೆಯಿಂದ ನೋಡಿ ಹೆಂಗೆ ಗ್ರೋ ಆಗುತ್ತೆ. ನಾಳೆಯಿಂದ ಅಲ್ಲ, ಸೆಕೆಂಡ್ ಶೋ ನೋಡಿ. ಇವಾಗ ನೋಡಿ ಆಲ್ರೆಡಿ ಜನ ಹೆಂಗೆ ಗ್ರೋ ಆಗುತ್ತೆ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ನೋಡಿ. ಫಸ್ಟ್ ಎಲ್ಲರ ಮನಸ್ಸಿಂದ ಈ ಜಾತಿ ಮತ ಎಲ್ಲ ತೆಗೆದುಬಿಡಿ ಅಷ್ಟೇ. ಯಾಕಂದ್ರೆ ಒಂದೊಂದು ಮಾತು ಹೇಳ್ತೀನಣ್ಣ, ಬೆಳಿಬೇಕಾದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು. ನಮ್ದೆಲ್ಲರದು ಮನಸ್ಸು. ನಾವು ಯಾವುದು ಜಂತುಗಳಲ್ಲ, ಯಾರು ಅಲ್ಲ, ಮನುಷ್ಯರು. ನಾವೆಲ್ಲರಿಗೂ ನಮಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ. ನಾವೆಲ್ಲ ಜಗಳ ಆಡಿದ್ರೆ ಜಾತಿ ಮತ ಬಂದರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆಲ್ಲ ಗೊತ್ತಿದೆ. ಆದರೆ ಒಂದು ಸುರೇಶ್ ತೋರಿಸಿದ್ದಾರೆ ಕುಲದಲ್ಲಿ ಕೀಳಾದಂಥ ಸಿನಿಮಾ. ಪ್ರತಿಯೊಬ್ಬರು ಬಂದು ಥಿಯೇಟರ್ ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.